ಈಗಾಗಲೇ ಈ ಹೋರಾಟದ ಎಲ್ಲ ವಿಷಯವನ್ನು ಇಲ್ಲಿ ಬಂದಂಥ ಪೂಜ್ಯರಾಗಿರ್ಬೋದು ಮತ್ತು ಹಿರಿಯರು ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ಹೇಳಿದ್ದಾರೆ. ಆದರೆ ನಾನಿಲ್ಲಿ ಕೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಇದೇ ಸೆಂಟ್ರಲ್ ಯೂನಿವರ್ಸಿಟಿ ಸಂಬಂಧಪಟ್ಟಂಗೆ ಸ್ವಾಮೀಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಸುಮೋಟೋ ಕೇಸ್ ಮಾಡ್ಕೊತೀರಿ. ಏನು ಅಂತಂತಂದರೆ ಅಸಂವಿಧಾನಿಕ ಭಾಷೆಗಳನ್ನು ಬಳಸಿ ಸ್ವಾಮೀಜಿಯವರು ಮಾತಾಡಿದಾರೆ ಅಂಥೇಳಿ. ಆದರೆ ಇದೇ ಟ್ರಸ್ಟಿನ ಎಲ್ಲ ಮಂಡಳಿದವ್ರು ಏನು ಮಾಡ್ತಾರೆ ಅಂತಂದರೆ ಟ್ರಸ್ಟ್ ಮೆಂಬರ್ಸ್ಗಳು ಹೊಡಿತೀನಿ ಬಡಿತೀನಿ ಕಡಿತೀನಿ ಅಂತ ಹೇಳ್ತಾರೆ. ಮತ್ತು ಅವ್ರಿಗೆ ಕಾನೂನು ಇಲ್ಲೇನು, ಅವ್ರ ಭಾಷೆ ಅಲ್ಲೇನು, ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವ್ರ ಮೇಲೆ ನೀವು ಯಾಕೆ ಎಫ್ ಐ ಆರ್ ಮಾಡ್ತಾಯಿಲ್ಲ? ಇಲ್ಲಿ ನಮಗೆ ಏನು ಅನ್ಸ್ಲಿಕ್ಕತ್ತದ ಅಂತಂದ್ರೆ ಏನು ಎಸ್ ಪಿ ಅಂಡರೇ ಬರೋದು ಇವೆರಡು. ಅಲ್ಲಿದ್ದಂಥ ಪೊಲೀಸರ ಮೇಲೆ ಯೂನಿಫಾರ್ಮ್ ಇರೋದು ಬೇರೆ, ಚಿತ್ತಾಪುರ್ನಲ್ಲಿ ಏನು ಡ್ಯೂಟಿ ಮಾಡ್ತಾರಲ್ಲ ಎಲ್ಲರ ಮೈ ಮೇಲೆ ಬಹುಶಃ ಯೂನಿಫಾರ್ಮನ್ನು ಬಹುಶಃ ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಿರ್ಬೇಕು ಅನ್ಸುತ್ತೈತಿ. ಅವ್ರ ಮಾತನ್ನು ಕೇಳಿ ತಾವೇನು ಮಾಡ್ತಿದ್ದೀರಿ ಅಂತಂತಂದರೆ ಅವ್ರ ಕೈ ಕುಣ್ಯಾಕತ್ತೀರಿ. ದಯಮಾಡಿ ಶ್ರೀಶೈಲ್ ಅಣ್ಣವರೇ, ನಮಗೆ ನೀವು ಹಾಕೊಂಡ್ರಿ ಅಂತೆಲ್ಲ ಹಾಕಿದಾನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಅಷ್ಟು ಪ್ರೀತಿ ಇತ್ತು ಅಂತಂದರೆ ನೀವು ಅವ್ರ ಮನೆಗೆ ಹೋಗಿ ಬಟ್ಟೆ ಬಿಚ್ಚು ಕಸ ಹುಡುಗ್ರಿ, ನಮಗೆ ಬೇಜಾರಿಲ್ಲ. ಆದರೆ ನೀವೇನಾದರೂ ಇಲ್ಲಿ ಡಿಫ್ರೆನ್ಸೇಷನ್ ಮಾಡಿ ಎಫ್ ಐ ಆರ್ ಮಾಡಲಿಲ್ಲ ಅಂತಂದರೆ ನಾವೆಲ್ಲ ಸ್ವಾಮೀಜಿಗಳ ಜೊತೆಗೆ ದಂಡಗುಂಡ ಬಸವೇಶ್ವರರ ದೇವಸ್ಥಾನಕ್ಕೆ ಬರೋದು ಗಟ್ಟಿ. ಸ್ವಾಮೀಜಿಯವ್ರನ್ನ ಮತ್ತೆ ನಾವು ಅಲ್ಲಿ ಮಠಕ್ಕೆ ಕೂಡ್ಸ್ಕೊಳ್ಳೋದನ್ನು ಗಟ್ಟಿ. ಯಾವ ಸಂವಿಧಾನದಲ್ಲಿದೆ? ಈಗಾಗಲೇ ಆ ಟ್ರಸ್ಟು, ಆ ಮಠ, ಆ ಗುಡಿ ಮುಜರಾ ಇಲಾಖೆ ಅಂಡರ್ ಇದ್ರೂ ಕೂಡ ಅದಕ್ಕೊಂದು ಕಮಿಟಿ ಮಾಡಿ ಏನು ಇಲ್ಲಿ ತೋರಿಸ್ತಾ ಇದ್ದೀರಿ ನೀವು? ಅದರಲ್ಲಿ ಆ ಕಮಿಟಿ ಟ್ರಸ್ಟ್ ಯಾರ್ಯಾರು ಅಂತಂತಂದರೆ ನಮ್ಮ ಭೀಮಣ್ಣ ಅವರು, ಆಮೇಲೆ ಸಂಕನೂರು ಅಣ್ಣವರು ಮತ್ತು ಅವಂಟಿ ಅಣ್ಣವರು, ನೀವೆಲ್ಲರೂ ಸಮಾಜದ ಹಿರಿಯರು. ನಿಮ್ಮ ಮೇಲೆ ನಮಗೆ ಅಪಾರವಾದಂಥ ಅಭಿಮಾನ ಇದೆ. ಅದರಲ್ಲಿ ಅವಂಟಿ ಅಣ್ಣವರು ತಾವು ಕೂಡ ಒಬ್ಬ ವಕೀಲರು. ತಾವು ಎಲ್ಲಿ ದಾರಿ ತಪ್ಪಿದ ಕಾನೂನು ಅಂತನ್ನೋದನ್ನು ತಾವು ಹೇಳೋರು. ತಾವೇ ಕಾನೂನನ್ನು ಉಲ್ಲಂಘನೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ ಅಂತಂದರೆ ಯಾವ ಲೆಕ್ಕ? ಇನ್ನೂ ಒಂದು ಟ್ವಿಸ್ಟರ್ಗೆ ಅರ್ಥ ಆಗಲಿಲ್ಲ. ಈಗ ಇದೇ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿರೋರು ಅಂತಂದರೆ ಮಣಿಕಂಠ ರಾಠೋಡವರು, ಅವರ ಬೇಲ್ ಪಿಟಿಷನ್ಗೆ ತಾವೇ ಹಾಕ್ತೀರಿ. ತಾವೇ ನಮ್ಮ ಎದುರುಗಡೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ಎಷ್ಟೆಷ್ಟೋ ಮಾತಾಡಿರಿ. ಈಗ ನೀವು ಮತ್ತು ಅವ್ರು ಮಾಡಿದಂಥ ಟ್ರಸ್ಟ್ ಒಳಗೆ ಎಂಟ್ರಿ ಆಗ್ತೀರಿ ಅಂತಂತಂದರೆ ಏನು ಅರ್ಥ? ಮತ್ತು ಅವ್ರ ಜೊತೆ ಹೋಗಿ ಅವ್ರಿಗೆ ಭೇಟಿಯಾಗಿ ಮತ್ತೆ ಬೊಕೆನೂ ಕೊಡ್ತೀರಿ. ಇರಲಿ, ಆದರೂ ಬೇಜಾರಿಲ್ಲ, ಅದು ನಿಮ್ಮ ವೈಯಕ್ತಿಕ ಕೆಲಸ. ಆದರೆ ಸ್ವಾಮಿ ಈಗ ಹೊಡಿತೀನಿ ಬಡಿತೀನಿ ಕಡಿತೀನಿ ಇವೆಲ್ಲ ಮುಗಿದು ಇವತ್ತೇ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ ನೋಡ್ರಿ. ಎಂಥವ್ರನ್ನೂ ನ್ಯಾಯಾಲಯ ಬಿಡ್ತಾ ಇಲ್ಲ. ನೀವೆಲ್ಲ ಯಾಕೆ ಹೇತಿಕೆ ಮೂಲಿ? ಅದಕ್ಕೆ ದಯಮಾಡಿ ಇವೆಲ್ಲ ಮಾತಾಡೋದನ್ನು ಬಿಡ್ರಿ. ಸ್ವಾಮೀಜಿಯವರು ಏನು ಅದನ್ನು ಅವರು ನಿರ್ಣಯನ ತೊಗೊತಾರೆ, ಎಲ್ಲ ಹಿರಿಯರು ಏನು ನಿರ್ಣಯ ತೊಗೊತಾರೆ ಅವ್ರ ನಿರ್ಣಯಕ್ಕೆ ನಾವೆಲ್ಲ ಭದ್ರಾಗ್ತೀವಿ. ಸಮಯ ಬಂತು ಅಂತಂದರೆ ದಂಡಗುಂಡ ಬಸವಣ್ಣಕ್ಕೆ ನಾವು ಕಲಬುರಗಿಂತ ಎಲ್ಲ ಭಕ್ತಾದಿಗಳ ಜೊತೆಗೆ ನಾವು ಅಲ್ಲಿ ಹೋಗಿ ದರ್ಶನ ಮಾಡ್ತೇವೆ. ನಿಮ್ಮ ಹತ್ರ ದಮ್ಮಿತ್ತು ತಾಕತ್ತಿತ್ತು, ನೀವು ಅಂದಿರಲ್ಲ ನಮ್ಮ ಹತ್ರ ದಮ್ ಅದ ತಾಕತ್ತದ ಅಂತಂದಿರಲ್ಲ. ಆಯ್ತಪ್ಪ, ನಿಮ್ಮ ಹತ್ರ ದಮ್ ಅದ ತಾಕತ್ತದಲ್ಲ, ಆಯ್ತು ನಾವೇ ಹೆಣ್ಮಕ್ಳೇ ಬರ್ತೀವಿ, ನಿಮ್ಮ ದಮ್ಮ ತಾಕತ್ತ ಎಷ್ಟದಂತ ನಾವು ತೋರಿಸ್ರಿ ನಾವು ನೋಡ್ತೀವಿ. ಆದರೆ ಸ್ವಾಮೀಜಿಗಳ ಹೋರಾಟಕ್ಕೆ ಅವ್ರೇನು ಇಲ್ಲಿ ಎಫ್ ಐ ಆರ್ ಆಗಬೇಕಂತಿದ್ದಾರೆ, ಅದು ಎಫ್ ಐ ಆರ್ ಆಗಬೇಕು. ಆ ಕಮಿಟಿ ಡೆಮಾಲಿಷ್ ಆಗಬೇಕು. ಅಲ್ಲಿದ್ದಂಥ PSI ಶ್ರೀಶೈಲ್ ಅವ್ರದ್ದು ಅಮಾನತ್ ಆಗಬೇಕು. ಆಗೋವರೆಗೂ ನಾವ್ಯಾರೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ನಾನು ನಿಮಗೆ ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ.
ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.